ರಾಣಾ ರಣಭೀಕರ ಇತಿಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, 2008 ನವೆಂಬರ್ 26 ಮುಂಬೈನಲ್ಲಿ ನಡೆದಿತ್ತಲ್ಲ ಆ ಉಗ್ರ ದಾಳಿ, ಅದನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಭೀಕರ, ಅಷ್ಟೊಂದು ಭೀಭತ್ಸ್ಯ, ರಕ್ತ ಪೀಪಾಸುಗಳು ನಡೆಸಿದ್ದ ಈ ನರಮೇಧದಲ್ಲಿ ಬಲಿಯಾಗಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 166 ಮಂದಿ ಅಮಾಯಕ ಜೀವಗಳು. ಈ ಅಮಾಯಕ ಜೀವಗಳ ಬಲಿಗೆ ನ್ಯಾಯ ಸಿಗಬೇಕಲ್ವಾ? ಸಿಗಲೇಬೇಕು. ಈ ವಿಚಾರದಲ್ಲಿ ಇವತ್ತು ಅತ್ಯಂತ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. 2008 ಈ ಮುಂಬೈ ಉಗ್ರ ದಾಳಿಗೆ ಸಂಚನ್ನು ರೂಪಿಸಿದ್ದ ಉಗ್ರ ತಹವೂರ್ ರಾಣಾನನ್ನ ಇಂದು NIA ಭಾರತಕ್ಕೆ ಕರೆದುಕೊಂಡು ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 166 ಮಂದಿಯನ್ನು ಬಲಿ ಪಡೆದಂತಹ ನರಹಂತಕ ಉಗ್ರ ತಹವೂರ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. ಬರೋಬ್ಬರಿ 17 ವರ್ಷಗಳ ಕಾಲ ಭಾರತ ನಡೆಸಿದ ಸತತ ಪ್ರಯತ್ನದ ಫಲವಾಗಿ ಕೊನೆಗೂ ಕೂಡ ಅಮೆರಿಕಾದಿಂದ ಗಡೀಪಾರಾಗಿರುವಂತಹ ರಾಣಾ ಇವತ್ತು ಮಧ್ಯಾಹ್ನವಾಗ್ತಿದ್ದಂತೆ ಭಾರತದಲ್ಲಿ ಲ್ಯಾಂಡ್ ಆಗಿದ್ದಾನೆ. ಅಮೆರಿಕಾದಲ್ಲಿ ಕಾನೂನು ಸಮರ ಸೋತಿರುವಂತಹ ರಾಣಾನನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ರಾಣಾ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ 2008 ಮುಂಬೈ ಉಗ್ರ ದಾಳಿಗೆ ಸಂಚನ್ನು ರೂಪಿಸಿದ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಿತ್ತು. ಇನ್ನು ಈತನನ್ನು ಭಾರತಕ್ಕೆ ಕರೆತಂದು ಈಗಾಗಲೇ ದೆಹಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿರುವಂಥದ್ದು. ಹಾಗಿದ್ರೆ ಈ ತಹವೂರ್ ರಾಣಾ ಯಾರು? ಈತ ಅದೆಷ್ಟು ಡೇಂಜರಸ್? ಈತನ ಹಿನ್ನೆಲೆ ಏನು? ಇದೆಲ್ಲವನ್ನ ಕೂಡ ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ನೀವು ಕೊನೆವರೆಗೂ ಕೂಡ ಈ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ವೀಕ್ಷಕರೇ, ಈ ತಹವೂರ್ ರಾಣಾ ಇದನ್ನಲ್ಲ, ಈತನ ಪೂರ್ಣ ಹೆಸರು ತಹವೂರ್ ಹುಸೇನ್ ರಾಣಾ ಅಂತ. ಜನವರಿ 12, 1961 ಪಾಕಿಸ್ತಾನದ ಪಂಜಾಬ್ನ ಚಿಚಾವಟ್ನಿ ಅನ್ನುವಲ್ಲಿ ಈತ ಜನಿಸ್ತಾನೆ. ಆತ ಕ್ಯಾಡೆಟ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದ. ಕ್ಯಾಡೆಟ್ ಕಾಲೇಜಿನಲ್ಲಿ 26/11 ಮುಂಬೈ ಭಯೋತ್ಪಾದಕ ದಾಳಿಯ ಸಹ ಸಂಚುಕೋರ ಆಗಿರುವಂತಹ ಡೇವಿಡ್ ಹೆಡ್ಲಿಯ ಜೊತೆಗೆ ನಿಕಟ ಸಂಪರ್ಕ ಕೂಡ ಈತನಿಗೆ ಬೆಳೆಯುತ್ತೆ. ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಈ ರಾಣಾ ಪಾಕಿಸ್ತಾನದ ಸೇನಾ ವೈದ್ಯಕೀಯ ದಳಕ್ಕೆ ಸೇರಿಕೊಳ್ತಾನೆ. ಮತ್ತಲ್ಲಿ ಕ್ಯಾಪ್ಟನ್ ಜನರಲ್ ಡ್ಯೂಟಿ ಪ್ರಾಕ್ಟೀಷನರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾನೆ. 1997 ಈತ ಮಿಲಿಟರಿಯನ್ನು ತೊರೆದು ತನ್ನ ವೈದ್ಯ ಪತ್ನಿಯೊಂದಿಗೆ ಕೆನಡಾಗೆ ತೆರಳುತ್ತಾನೆ. ರಾಣಾ ಮತ್ತು ಅವರ ಪತ್ನಿ ಇಬ್ಬರೂ ಕೂಡ 2001 ಕೆನಡಾದ ಪೌರತ್ವವನ್ನು ಪಡೆದುಕೊಳ್ತಾರೆ. ನಂತರ ಚಿಕಾಗೋ, ನ್ಯೂಯಾರ್ಕ್ ಮತ್ತು ಟೊರೆಂಟೋದಲ್ಲಿ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಸೇರಿದಂತೆ ಹಲವಾರು ವ್ಯವಹಾರಗಳನ್ನು ಕೂಡ ಈತ ಪ್ರಾರಂಭಿಸ್ತಾನೆ. ಜೊತೆಗೆ ಹಲಾಲ್ ಕಸಾಯಿಖಾನೆಯನ್ನು ಕೂಡ ಈತ ಸ್ಥಾಪನೆ ಮಾಡ್ತಾನೆ. ಈ ರಾಣಾ ಕೆನಡಾದ ಒಟ್ಟಾವಾದಲ್ಲಿ ಒಂದು ಮನೆಯನ್ನು ಕೂಡ ಹೊಂದಿದ್ದಾನೆ. ಅಲ್ಲಿ ಆತನ ತಂದೆ ಮತ್ತು ಸಹೋದರ ಇಬ್ಬರು ಕೂಡ ವಾಸವನ್ನು ಮಾಡ್ತಾ ಇದ್ದಾರೆ. ಆತನ ತಂದೆ ಲಾಹೋರ್ ಬಳಿಯ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದರು ಮತ್ತು ಅವರ ಸಹೋದರರಲ್ಲಿ ಒಬ್ಬರು ಪಾಕಿಸ್ತಾನಿ ಮಿಲಿಟರಿಯಲ್ಲಿ ಮನೋವೈದ್ಯರಾಗಿದ್ದಾರೆ. ಮತ್ತೊಬ್ಬ ಕೆನಡಾದ ರಾಜಕೀಯ ಪತ್ರಿಕೆಯ ಪತ್ರಕರ್ತನಾಗಿದ್ದಾನೆ. ಇನ್ನು ಈತ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಎಂಟ್ರಿ ಆಗಿದ್ದು ಹೇಗೆ ಅಂದರೆ 2005 ಡ್ಯಾನಿಷ್ ಪತ್ರಿಕೆಯಾಗಿರುವಂತಹ ಜಿಲ್ಯಾಂಡ್ಸ್ ಪೋಸ್ಟನ್ ಅನ್ನುವಂಥ ಪತ್ರಿಕೆ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಒಂದು ವ್ಯಂಗ್ಯ ಚಿತ್ರಗಳನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇದನ್ನು ಗುರಿಯಾಗಿಸಿಕೊಂಡು ಈತ ಭಯೋತ್ಪಾದಕ ಸಂಚಿನಲ್ಲಿ ಮೊದಲ ಬಾರಿಗೆ ಭಾಗಿಯಾಗ್ತಾನೆ. ಕೋಪನ್ ಹ್ಯಾಗನ್ನಲ್ಲಿ ಪತ್ರಿಕೆಯ ಸಿಬ್ಬಂದಿಯ ಶಿರಚ್ಛೇದನವನ್ನು ಮಾಡಿ ಅವರ ತಲೆಗಳನ್ನು ಬೀದಿಗೆ ಎಸೆಯುವಂತಹ ಗುರಿಯನ್ನು ಇವರು ಇಟ್ಕೊಂಡಿದ್ರು. ಆದರೆ ಡೇವಿಡ್ ಹೆಡ್ಲಿಯೊಂದಿಗೆ ರಾಣಾ ಈ ಒಂದು ಸಂಚಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಆದರೆ ಪೊಲೀಸರು ಹೆಡ್ಲಿಯನ್ನು ಬಂಧಿಸಿದ ನಂತರ ಈ ದಾಳಿಯನ್ನು ನಡೆಸೋದಕ್ಕೆ ಇವರಿಗೆ ಸಾಧ್ಯವಾಗುವುದಿಲ್ಲ. 26/11 ದಾಳಿಯನ್ನು ಯೋಜಿಸೋದಕ್ಕೆ ಬಳಸಲಾಗುವ ಮುಂಬೈನಲ್ಲಿ ಮುಂಭಾಗದ ಕಚೇರಿ ಏನಿದೆಯಲ್ಲ, ಇದನ್ನು ಸ್ಥಾಪಿಸಲು ರಾಣಾ ಈ ಹೆಡ್ಲಿಗೆ ಸಹಾಯ ಮಾಡಿದ್ದಾನೆ ಅನ್ನುವಂಥ ಆರೋಪ ರಾಣಾನ ಮೇಲೆ ಇರುವಂಥದ್ದು. NIA ಚಾರ್ಜ್ ಶೀಟ್ ಪ್ರಕಾರ 166 ಜನರನ್ನು ಬಲಿ ತೆಗೆದುಕೊಂಡ 2008 ಮುಂಬೈ ಭಯೋತ್ಪಾದಕ ದಾಳಿಗೆ ರಾಣಾ ಲಾಜಿಸ್ಟಿಕಲ್ ಮತ್ತು ಆರ್ಥಿಕ ಬೆಂಬಲವನ್ನು ಕೂಡ ಒದಗಿಸಿದ್ದಾನಂತೆ.
ಆತನನ್ನು 2009ರಲ್ಲಿ ಅಮೆರಿಕದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಇನ್ನು 2024ರಲ್ಲಿಯೇ ಭಾರತಕ್ಕೆ ತಹವೂರ್ ಹುಸೇನ್ ರಾಣಾನನ್ನ ಹಸ್ತಾಂತರ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈ ಪ್ರಕ್ರಿಯೆಗಳನ್ನು ಕೈಗೊಳ್ಳುವುದಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿರಲಿಲ್ಲ. ಡಿಸೆಂಬರ್ನಲ್ಲಿ ಭಾರತಕ್ಕೆ ತಹವೂರ್ ಹುಸೇನ್ ರಾಣಾನನ್ನ ಕರೆತರಲಾಗುತ್ತೆ ಅಂತ ಮುಂಬೈನ ಜೈಲಿನಲ್ಲಿ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಸೆಪ್ಟೆಂಬರ್ನಲ್ಲಿ ಗಡೀಪಾರು ಮಾಡದಂತೆ ಕೋರಿ ತಹವೂರ್ ಹುಸೇನ್ ರಾಣಾ ಸಲ್ಲಿಕೆ ಮಾಡಿದ್ದಂತಹ ಮನವಿಯನ್ನು ಅಲ್ಲಿನ ಕೋರ್ಟ್ ಏನಿದೆ ಅದು ವಜಾಗೊಳಿಸಿತ್ತು. ಹಸ್ತಾಂತರ ಒಪ್ಪಂದದ ಅಡಿಯಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅವಕಾಶ ಇದೆ ಅಂಥೇಳಿ ಅಮೆರಿಕದ ಕೋರ್ಟ್ ಹೇಳಿಕೊಂಡಿತ್ತು. ತಹವೂರ್ ಹುಸೇನ್ ರಾಣಾ ವಿರುದ್ಧ ಅಮೆರಿಕಾದಲ್ಲಿಯೂ ಕೂಡ ಹಲವು ಪ್ರಕರಣಗಳ ವಿಚಾರಣೆ ಈಗಾಗಲೇ ನಡೆದಿರುವಂಥದ್ದು. 2008ರ ಮುಂಬೈ ಭಯೋತ್ಪಾದಕ ದಾಳಿಯ ಕುರಿತು ತನಿಖೆಯನ್ನು ಕೈಗೊಂಡಿದ್ದಂತಹ NIA ತಹವೂರ್ ಹುಸೇನ್ ರಾಣಾ ಸೇರಿದಂತೆ ಇತರ 9 ಮಂದಿ ಈ ದಾಳಿಗೆ ಯೋಜನೆಯನ್ನು ರೂಪಿಸಿದ್ರು ಅಂಥೇಳಿ ಆರೋಪವನ್ನು ಮಾಡಿತ್ತು. ಇದು ಕೋರ್ಟ್ನಲ್ಲಿ ಕೂಡ ಸಾಬೀತಾಗಿತ್ತು. ಮುಂಬೈ ದಾಳಿಯ ಸಂಚಿನ ಆರೋಪದ ಮೇಲೆ ಅಮೆರಿಕಾದಲ್ಲಿ ತಹವೂರ್ ಹುಸೇನ್ ರಾಣಾನನ್ನ ಬಂಧಿಸಲಾಗಿತ್ತು. NIA ತಹವೂರ್ ಹುಸೇನ್ ರಾಣಾ ವಿರುದ್ಧ ಅಂತಾರಾಷ್ಟ್ರೀಯ ಬಂಧನದ ವಾರೆಂಟನ್ನು ಕೂಡ ಹೊರಡಿಸಿತ್ತು. ಮಾಹಿತಿಗಳ ಪ್ರಕಾರ ರಾಣಾ ತನ್ನ ಪಾಕಿಸ್ತಾನದ ಬಾಲ್ಯ ಸ್ನೇಹಿತ ಅಮೆರಿಕನ್ ಆಗಿರುವಂತಹ ಡೇವಿಡ್ ಕೋಲ್ಮನ್ ಹೆಡ್ಲಿ ಜೊತೆ ಸೇರಿಕೊಂಡು ಈ ಕೃತ್ಯದ ಯೋಜನೆಯನ್ನು ರೂಪಿಸಿದ್ದಾನೆ ಅಂಥೇಳಿ ಆರೋಪಿಸಲಾಗಿರುವಂಥದ್ದು. ಅದೇನೇ ಇರಲಿ, ಸದ್ಯ ಈ ನರಹಂತಕನನ್ನು ಭಾರತಕ್ಕೆ ಕರೆತರಲಾಗಿದೆ. ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿದ್ದು 166 ಮಂದಿಯನ್ನು ಬಲಿ ಪಡೆದ ಈ ರಕ್ತ ಪಿಪಾಸುವಿಗೆ ಅದೇನು ಶಿಕ್ಷೆಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಂತಹ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.